ಕಾರಣ ಅಂದ್ರೆ ಇಲ್ಲಿ ನಾವು ಪ್ರೀತಿಸ್ತೀವಿ ಕ್ರಿಕೆಟನ್ನು. ಜೊತೆಗೆ ನಮ್ಮ ಸರ್ಕಾರ ಅನ್ನೋದು BCCI ಏನದಲ್ಲ ಅದು ಭಾಳಷ್ಟು ಕಾಳಜಿ ವಹಿಸಿ IPL ಶುರು ಮಾಡಿಸಿ ಭಾಳಷ್ಟು ಬದಲಾವಣೆ ತೊಗೊಂಡು ಬಂದುಬಿಡ್ತು. ಅನೇಕ ವಿದೇಶಿ ಆಟಗಾರರು ನಮ್ಮಲ್ಲಿ ಬಂದರು, ಆಡಿದರು, ದುಡ್ಡು ಮಾಡ್ಕೊಂಡು ಎಲ್ಲ ಮಾಡಿ ದುಡ್ಡು ಅಂತಿ ಮಾಡ್ಕೊಳಕ್ಕೆ ಬರ್ತಾರೆ ಮತ್ತು ಬೇರೆ. ಆದರೆ ಅದರಿಂದಾಗಿ ಭಾಳಷ್ಟು ಹೆಲ್ಪ್ ನಮ್ಮ ಆಟಗಾರರಿಗೆ, ನಮ್ಮ ಬೌಲರ್ಗಳಿಗೆ, ನಮ್ಮ ಬ್ಯಾಟ್ಸ್ಮನ್ಗಳಿಗೆ, ಫೀಲ್ಡರ್ಗಳಿಗೆ ಹೆಲ್ಪ್ ಆಗಿದೆ ಏನು ಸುಳ್ಳಲ್ಲ. ನಮ್ಮನ್ನು ಸಾಕಷ್ಟು ಪ್ರತಿ ಹಳ್ಳಿಗೆ ಸಹಿತ ಪ್ರಚಾರ ಆಗಿಬಿಟ್ಟಿತ್ತು ಕ್ರಿಕೆಟ್. ಹೀಗಾಗಿ ಇವತ್ತು ಶುಭ್ಮನ್ ಗಿಲ್ ಅಂತ ಬುದ್ಧಿವಂತ ಹುಡುಗ, ಎತ್ತರದ ಹುಡುಗ, ಆಟಗಾರ, ಟೆಸ್ಟ್ಗೂ ಎಸ್, ಒನ್ ಡೇಗೂ ಎಸ್, 2020 ಅದಕ್ಕೂ ಎಸ್ ಅನ್ನುವಂಥ ಹುಡುಗರು ಬರ್ತಾಯಿದ್ರು. ಒಬ್ಬರಲ್ಲ ಇಬ್ಬರಲ್ಲ, ಹಂಗೆ ಒಬ್ಬರಿಂದ ಒಬ್ಬ ಇವತ್ತೇನಪ್ಪ ಸೋಯ್ತು ಜ್ವರ ಅಲ್ಲ, ಒಬ್ಬ ವಿಕೆಟ್ ಕೀಪರ್ ಅವ್ರಿಗೆ ಪಂತ್ ಏನೋ ಸ್ವಲ್ಪ ಆರಾಮಿಲ್ಲ, ಅವ್ನು ಬಂದುಬಿಟ್ಟ, ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ. ಯಾರನ್ನು ತೆಗಿಬೇಕು, ಯಾರನ್ನು ಹಾಕಬೇಕು ಈ 11 ಜನರಲ್ಲಿ ಅನ್ನೋದು ಇವತ್ತು ದೊಡ್ಡ ಸಮಸ್ಯೆ ಭಾರತ ಟೀಮ್ಗಾಗ್ಯದ. ಬಾಲಿಂಗ್ದಲ್ಲೂ ಸಹಿತ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ಯದ. ಕುಲ್ದೀಪ್ ಅನ್ನೋಂಥ ಹುಡುಗ ಯಾದವ್ ಎಂತ ಅದ್ಭುತವಾಗಿ ಸ್ಪಿನ್ ಮಾಡ್ದಾನೆ. ಯಾಕಂದ್ರೆ ಒಂದು ಕಾಲಕ್ಕೆ ನಾವು ಹೊರಗಡೆ ಹೇಳಿದ ಚಂದ್ರಶೇಖರ, ಮುಂದೆ ಮೊದಲ ಲಾಲ್ರು, ಸ್ಪೀಡ್ ಬಾಲ್ರು, ಕಪಿಲ್ ದೇವ್ ಬಂದ ನಂತರ ನಮ್ಮಲ್ಲೇ ಫಾಸ್ಟ್ ಬೌಲಿಂಗ್ದಾಗಿದ್ದು ಇಲ್ಲ, ಅಲ್ಲಿವರೆಗೆ ಇಲ್ಲ. ಅದು ಮೀಡಿಯಮ್ ಫೇಸ್ ದೊಡ್ಡ ಭೀಕರವಾಗಿ ಭಾವ ಮಾಡುವಂಥವ್ರು ಆ್ಯಂಬ್ರೂಸ್ ಹೆಸರು ಗೆಲ್ಸಾಕ್. ಆ್ಯಂಬ್ರೂಸ್ ನೆನಪಿಟ್ಕೊಳ್ಳೋದಿಲ್ಲ, ಅತ್ಯಂತ ಭೀಕರವಾದ ಬಾಲ್ ಮಾಡುವಂಥವ್ರು. ಆಸ್ಟ್ರೇಲಿಯಾದಿದ್ರೆ ಅವರು 6 ಟೆಸ್ಟ್ಗಳಲ್ಲೇ 5 ಟೆಸ್ಟ್ಗಳನ್ನು ಗೆದ್ದ, ಒಮ್ಮೆ 1 ರನ್ನಿಗೆ 6 ವಿಕೆಟ್ ತೊಗೊಂಡಿದ್ರು ಅವರು. ಆ್ಯಂಬ್ರೂಸ್ ಭೀಕರ ಎತ್ತರ ಆಳ, ಅವ್ರ ಕೈಯಾಗ ನಿಂಬೆಕಾಯಿ ಹಿಡಿದಂಗೆ ಹಾಕಿತ್ತು ಚಂಡ. ಅವರು ಅಲ್ಲಿ ಬಾರ್ಡರ್ ಕ್ಯಾಪ್ಟನ್ಶಿಪ್ ಇದ್ದರು ಆಸ್ಟ್ರೇಲಿಯಾದಲ್ಲೇ. ಆವತ್ತು ಕ್ಲೀನ್ ಸ್ವೀಪ್ ಆಗೋದು ಅಂದರೆ ಏನು ಉಳ್ಕೊಂಡ್ರು. ಅಂಥ ಭೀಕರ ಬೌಲರ್ಗಳು ಅವರು. ಆ್ಯಂಬ್ರೂಸು, ಮಾರ್ಷಲ್ಲ, ಹೋಲ್ಡಿಂಗ, ಐದು 1 2 ಆ್ಯಂಟಿ ರಾಬರ್ಟ್ಸ್, ಇನ್ನೊಂದು ಹೆಸರಪ್ಪ ಐದು ಮಗ. ಇಂಥ ಒಂದು ದಿಗ್ಗಜ ಆಟಗಾರನ ಹೊಂದೆ ದೈತ್ಯ ಆಟಗಾರ ಅಂತಾರೆ ಅವ್ರಿಗೆ. ದೈತ್ಯ ಇವತ್ತು ದೈತ್ಯ ಇಲ್ಲ ಪಾಪ, ಅದು ಟೀಮ್ ಇವತ್ತು ವೀಕ್ ಆಗ್ಯದ. ಅದಕ್ಕೆ ಕಾರಣ ಅಲ್ಲಿ ಪ್ರೋತ್ಸಾಹ ಇಲ್ಲ ಆ ದೇಶದಲ್ಲೇ. ಮತ್ತು ಹಲವು ದೇಶಗಳ ಗುಂಪು, ವೆಸ್ಟ್ ಇಂಡೀಸ್, ಅದರಲ್ಲೇ ಟ್ರಿನಿಡಾಡ್ ಬರ್ತದೆ, ಮತ್ತೊಂದಿಷ್ಟು ಬರ್ತದೆ, ಇವೆಲ್ಲ ಕುಡ್ಕೊಂಡು ಒಂದು ಟೀಮ್ ರೆಡಿ ಮಾಡ್ತಾರೆ ಅವರು. ಅದಕ್ಕೆ ಅಲ್ಲಿ ಪ್ರೋತ್ಸಾಹ ಇದ್ದಂಗೆ ಕಾಣ್ತಾ ಇಲ್ಲ ಪಾಪ. ಹೀಗಾಗಿ